ಹಾಯ್ ನಮಸ್ತೆ. ಇವತ್ತು ಉದ್ರುದ್ರಾಗಿ ರಾಗಿ ಶಾವ್ಗೆ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಇಲ್ಲಿ ಕಡಲೆಬೇಳೆ, ನಿಂಬೆಹಣ್ಣು, ಸಾಸಿವೆ, ಕಾಯಿ ತುರಿ, ರಾಗಿ ಶಾವ್ಗೆ, 2 ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇಷ್ಟೇ ಬೇಕಾಗಿರೋದು. ಇಲ್ಲಿ ರಾಗಿ ಶಾವ್ಗೆ ನಾನು ಅನಿಲ್ದು ತೊಗೊಂಡಿದ್ದೀನಿ. ಕುದಿಯೋ ನೀರಿಗೆ ಹಾಕಿದ್ರೆ ಇದು ಎಷ್ಟೇ ಬೇಗ ತೆಗೆದ್ರೂ ನಿಮಗೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ನಾರ್ಮಲ್ ಶಾವಿಗೆ ಥರ ಬರಲ್ಲ. ಅದ್ರ ಬದಲು ಒಂದು ಸ್ಟೀಮರ್ ತಟ್ಟೆನಲ್ಲಿ ಈ ಥರ ನೀರು ಚಿಮುಕ್ಸ್ಕೊಂಡು ಸ್ಟೀಮ್ ಮಾಡಿದ್ರೆ ನಿಮ್ಗೆ ಉದುರಾಗಿ ಬರುತ್ತೆ. ಈ ಥರ ಚೆನ್ನಾಗಿ ನೀರು ಚಿಮುಕ್ಸ್ಕೊಂಡು ಒಂದು 1/4 ಲೋಟ, ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಟೀಮ್ ಮಾಡ್ಕೊಬೇಕು. ಸ್ಟೀಮ್ ಮಾಡ್ಕೊಂಡಾಗ ನೀವು ಒಗ್ಗರಣೆ ಹಾಕಿದ್ರೆ ತುಂಬಾ ಉದ್ರಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇವಾಗ ಹಬೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು 3 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಒಂದ್ಸತಿ ಟರ್ನ್ ಮಾಡಿ ಇದನ್ನು. ಇವಾಗ ಒಂದು ಅರ್ಧ ಮುಕ್ಕಾಲು ಕುಕ್ ಆಗಿದೆ ಇದು. ಇನ್ನೊಂದು 2 ನಿಮಿಷ ಇಟ್ಟರೆ ಫುಲ್ ನೀಟಾಗಿ ಬೆಂದಿರುತ್ತೆ. ಇದು ಆದಮೇಲೆ ಮುಚ್ಚಿಟ್ಟಿರ್ಬೇಕು ಹಾಗೇನೆ, ಇಲ್ಲ ಅಂದರೆ ಡ್ರೈ ಆಗಿಬಿಡತ್ತೆ ಇದು. ಈಗ 2 ನಿಮಿಷ ಆಯಿತು, ನೋಡೋಣ, ಚೆಕ್ ಮಾಡೋಣ. ಇದು ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ ಇದು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಮುಚ್ಚಿಟ್ಟಿರಿ ಇದನ್ನು. ಇಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡು ಸಿಡಿದ ಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂಚೂರು ಉಪ್ಪು ಹಾಕ್ಕೊಳ್ಳಿ ಬಾಡಿಸ್ಕೊಳಕ್ಕೆ. ಇಲ್ಲಿ ಒಂದು 2 ನಿಮಿಷ ಫ್ರೈ ಆದಮೇಲೆ ಹಸಿ ಕಾಯಿ ತುರಿ ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡೋಣ. ಶಾವಿಗೆ ಹಾಕ್ಕೊಂಡು ಉಪ್ಪು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಷ್ಟೇ. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ನಿಂಬೆ ರಸ ಹಾಕ್ಕೋಬೇಕು. ನೋಡಿ ಇವಾಗ ನಿಂಬೆ ರಸ ಹಾಕ್ಕೊಂಡು ಟೇಸ್ಟ್ ನೋಡಿ ಒಂದ್ಸತಿ. ಇದನ್ನೇನು ತೆಗಿಬೇಕು, ಬಟ್ ಇವಾಗ ಇನ್ನೊಂದು ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಒಂದು ಸ್ವಲ್ಪ ಬಿಸಿಗಿಡೋಣ. ಇದು ರೆಡಿ ಇದೆ. ಇವಾಗ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಖಂಡಿತ. ಥ್ಯಾಂಕ್ ಯು.